ತ್ಯಾವಣಿಗೆ, ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಚನ್ನಗಿರಿ ಹಾಗೂ ಪವರ್ ಸ್ಟಾರ್ ಅಪ್ಪು ಪತ್ತಿನ ಸಹಕಾರ ಸಂಘ ತ್ಯಾವಣಿಗೆ ಮತ್ತು ಐವಿನ್ ಕಂಪ್ಯೂಟರ್ ತರಬೇತಿ ಕೇಂದ್ರ ತ್ಯಾವಣಿಗೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆಗೊಂಡಿರುವ ಈ ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಬಂಧುಗಳಿಗೂ ನನ್ನ ನಮನಗಳು ಹಾಗೂ ವೇದಿಕೆ ಮುಂಭಾಗದಲ್ಲಿ ಈ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ಆಸ್ವಾದಿಸಲು ಮತ್ತು ಕೇಳಿ ಅರ್ಥೈಸಿಕೊಂಡು ತಮ್ಮ ಮುಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕೂತಿರುವಂತಹ ಎಲ್ಲ ಬಂಧು ಭಗಿನಿಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಅಪ್ಪು ಸ್ಟಾರ್ ಪವರ್ ಸ್ಟಾರ್ ಅಪ್ಪು ಅಂದರೆ ಏನೋ ಒಂಥರ ಸಂಚಲನ ಉಂಟಾಗುತ್ತೆ. ಅದು ಹೆಂಗೆ ಆಬಾಲ ವೃದ್ಧರಾದಿಯಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ಕೂಡ. ಕಾರಣ ಏನು ಅಂತಂದರೆ, ಅಪ್ಪು ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಬಾಲ ನಟರಾಗಿ ಮತ್ತೆ ಒಬ್ಬ ನಾಯಕ ನಟರಾಗಿ ಎರಡರಲ್ಲೂ ಮಿಂಚಿ ಕನ್ನಡ ನಾಡಿನ ಯುವಕರ ಮನೆಗಳಲ್ಲಿ ತನ್ನದಾಗಿರ್ತಕ್ಕಂಥ ಸ್ಥಾನವನ್ನು ಹೊಂದಿರತಕ್ಕಂಥ ಒಬ್ಬ ಉತ್ತಮ ನಟ. ಆಗ ನಮ್ಮ ಸ್ನೇಹಿತರು ಹೇಳಿದ್ರು, ಅವ್ರು ಮೊದಲು ಗೊತ್ತಾಗಿದ್ದಲ್ಲ, ಅವ್ರ ಸ್ವತಂತ್ರ ಗೊತ್ತಾಯಿತು ಅಂತ. ಯಾವಾಗಲೂ ಅಷ್ಟೇ, ಒಬ್ಬ ವ್ಯಕ್ತಿ ಅಥವಾ ವಸ್ತು ಅದು ಇದ್ದ ಅಷ್ಟು ಗೊತ್ತಾಗೋದಿಲ್ಲ, ಅದು ಕಳೆದ ನಂತರ, ಅದು ಮರ್ಯಾದ ನಂತರ ಗೊತ್ತಾಗುತ್ತಂತೆ. ಹಾಗೆ ಪವರ್ ಸ್ಟಾರ್ ಅವರ ಒಂದು ವ್ಯಕ್ತಿತ್ವ, ಅವರೊಂದು ಪ್ರಭಾವ ಯುವಕರ ಮೇಲೆ ಈಗಲೂ ಇದೆ. ಈಗ ನಾವು ಸಾಮಾನ್ಯವಾಗಿ ಎಲ್ಲ ಊರುಗಳು ನೋಡಿದ್ರು ಅವ್ರದ್ದು ಚಿತ್ರ ಇರುತ್ತೆ ನೋಡಿ. ಆ ವಯಸ್ಸಿನಲ್ಲಿ ಸುಮಾರು 40 ವರ್ಷ ಇರುತ್ತೆ ಅವ್ರದ್ದು. ಅವರು ಯಾವುದೇ ಊರಿಗೆ ಹೋದ್ರೂ ಅವ್ರನ್ನ ಚಿತ್ರ ಇರುತ್ತೆ, ಅವ್ರದ್ದು ಸರ್ಕಲ್ ಹೆಸರು ಇಟ್ಟಿದ್ದಾರೆ, ಅವರ ಅಂಗಡಿಗಳ ಹೆಸರು ಇಟ್ಟಿದ್ದಾರೆ. ಇದು ಆ ವ್ಯಕ್ತಿತ್ವದ ಪ್ರಭಾವ. ಆ ಪ್ರಭಾವವನ್ನು ಅವ್ರ ತಂದೆಗಿಂತ ಮೀರಿ ಅವರು ಬೆಳೆದರು. ಇದು ಒಂದು ವಿಶೇಷ ನಮ್ಮ ಚಲನಚಿತ್ರ ಒಂದು ರಂಗದಲ್ಲಿ, ನಮ್ಮ ಕರ್ನಾಟಕದ ಒಂದು ಸಂದರ್ಭ ನೋಡದ ಬಂದಾಗ ಇದು ಒಂದು ವಿಶೇಷ. ಈ ಒಂದು ನಿಟ್ಟಿನಲ್ಲಿ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ನ ಸ್ಥಾಪಿಸಿ ನಮ್ಮ ಗಂಗಾಧರನವರು ಒಂದು ಮಾಡಿದ ಸಾಧನೆ ಇದೆಯಲ್ಲ, ಈ ಒಂದು ಹಳ್ಳಿಗಾಡಿನಲ್ಲಿ ಇದು ನಿಜಕ್ಕೂ ಮೆಚ್ಚುವಂತ ಸಂಗತಿ. ಕಾರಣ ಇಷ್ಟೆಲ್ಲ ಒಂದು ಸಣ್ಣ ಹಳ್ಳಿನಲ್ಲಿ ಇಷ್ಟು ಜನ ಬಂದು ಈ ಒಂದು ಕಾರ್ಯಕ್ರಮಕ್ಕೆ, ಕವಿಗೋಷ್ಠಿಗೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕುತ್ಕೊಂಡು ನಾವೆಲ್ಲ ಕೇಳ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಭಾಷಾ ಪ್ರೇಮ, ನಮ್ಮ ಕನ್ನಡದ ಅಭಿಮಾನ, ಕನ್ನಡ ಸಾಹಿತ್ಯದ ಒಂದು ಪ್ರೀತಿ ವಿಶ್ವಾಸ ಅಂತ. ಈ ಕಾರಣಕ್ಕಾಗಿಯೇ ನಮ್ಮ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿವೆ ಬಂಧುಗಳೇ. ಹೌದಲ್ಲ? ನೋಡಿ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಯಾವ ಭಾಷೆಗೆ? ಕನ್ನಡ ಭಾಷೆಗೆ. ನಂತರ ಹಿಂದಿ ಭಾಷೆಗೆ, ಅದರ ನಂತರ ಬಂಗಾಳ ಭಾಷೆಗೆ. ಇತ್ತೀಚೆಗೆ ತಮಿಳುನಾಡಿಗೆ ಮಾತ್ರ ಅದು 4ನೇ ಬಂದಿದೆ ನೋಡಿ. ಅದು ನಾವು ಹಾಗೆ ಹೀಗೆ ನಾವು ಬಹಳ ಆಳುಗಳು ಅಂತ ಒಂದು ಕೊಚ್ಕೊಂತಾರಲ್ಲ, ಆದ್ರೆ ಅವ್ರಿಗೆ ಬಂದಿರತಕ್ಕಂಥದ್ದು 4ನೇದು. ಆದ್ರೆ ನಮ್ಮದು 2000 ವರ್ಷ ಇತಿಹಾಸ ಹೊಂದಿರುವಂತಹ ಈ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿರೋ ಕಾರಣ ಏನಂತಂದ್ರೆ, ಈ ಹಳ್ಳಿಗಾಡಿನ ಮಟ್ಟದಲ್ಲಿಯೂ ಕೂಡ ಈ ರೀತಿಯಾಗಿರ್ತಕ್ಕಂಥ ಕನ್ನಡ ಭಾಷೆಯನ್ನ, ಕನ್ನಡ ಸಾಹಿತ್ಯವನ್ನ ನಾವೆಲ್ಲರೂ ಆಸ್ವಾದ ಮಾಡ್ತಿದ್ದೇವೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಬದುಕಲು ಏನು ಬೇಕು ಅಂತಕ್ಕಂಥ ಒಂದು ಕೃತಿ ಇದೆಯಲ್ಲ, ಆ ಕೃತಿಯನ್ನು ನೋಡಿ ಎಷ್ಟು ಜನ ನಮ್ಮ